ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ ರಾಜ್ಯ ಸಮಿತಿ ಬೆಂಗಳೂರು, ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಸಂವಿಧಾನ ಸಮರ್ಪಣಾ ದಿನ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 67ನೇ ಮಹಾಪರಿನಿಬ್ಬಾಣ ದಿನದ ಅಂಗವಾಗಿ ಸಂವಿಧಾನ ರಕ್ಷಣೆಗಾಗಿ, ಪ್ರಜಾಪ್ರಭುತ್ವ ಉಳಿವಿಗಾಗಿ ಜಿಲ್ಲಾ ಮಟ್ಟದ ಜಾಗೃತಿ ಸಮಾವೇಶವನ್ನು ಬೀದರ್ನ ಪೂಜ್ಯ ಚನ್ನಬಸವ ದೇವರ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದು, ಮಾಜಿ ಸಚಿವರಾದ ರಾಜಶೇಖರ್ ಬಿ ಪಾಟೀಲ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರು ಮಾತನಾಡಿ, ದೇಶದ ಸಂವಿಧಾನ ಸರ್ವಶ್ರೇಷ್ಠವಾಗಿದೆ. ಅದರಲ್ಲಿ ಸರ್ವ ಜಾತಿ ಧರ್ಮಗಳಿಗೂ ಸಮಾನತೆಯ ಹಿತ ಅಡಕವಾಗಿದೆ. ಸೂರ್ಯ ಚಂದ್ರ ಇರುವವರೆಗೂ ಯಾರಿಂದಲೂ ಕೂಡ ಸಂವಿಧಾನ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದರು. ದೇಶದಲ್ಲಿ ಒಬ್ಬ ದಲಿತ ಪ್ರಧಾನಿಯಾಗಬೇಕೆಂಬ ಆಶಾಭಾವನೆ ಎಲ್ಲರ ಆಸೆಯಂತೆ ನನ್ನದೂ ಇದೆ. ಮುಂಬರುವ 2024ರ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಜನ ಬದಲಾವಣೆ ಬಯಸುವ ಲಕ್ಷಣಗಳು ಗೋಚರಿಸುತ್ತಿವೆ. ಆ ಬದಲಾವಣೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿಯಾದರೂ ಅಚ್ಚರಿಯಿಲ್ಲ ಎಂದು ನುಡಿದರು. ಸಮಾವೇಶ ಉದ್ದೇಶಿಸಿ ದಲಿತ ಸಂಘರ್ಷ ಸಮಿತಿಯ ಬೆಂಗಳೂರಿನ ರಾಜ್ಯ ಪ್ರಧಾನ ಸಂಚಾಲಕರಾಗಿರುವ ಸನ್ಮಾನ್ಯ ಶ್ರೀ ಮಾವಳಿ ಶಂಕರ್ ಅವರು ಮಾತನಾಡಿ, ದೇಶದಲ್ಲಿ ನಿರುದ್ಯೋಗ, ಬಡತನ, ಹಸಿವು, ಮಹಿಳೆಯರ ಮೇಲೆ ದೌರ್ಜನ್ಯ ಸೇರಿದಂತೆ ಜ್ವಲಂತ ಸಮಸ್ಯೆಗಳ ಕುರಿತು ಚಿಂತನೆ ನಡೆಸದೆ ಕೇಂದ್ರ ಸರ್ಕಾರ ರಾಮ ಮಂದಿರ ನಿರ್ಮಿಸುವುದೇ ಅವರ ಚಿಂತೆಯಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಪ್ರಧಾನ ಸಂಚಾಲಕರಾದ ಮಾವಳಿ ಶಂಕರ್ ಅವರು ಮಾತನಾಡಿ ತಿಳಿಸಿದರು. ಮುಂದುವರೆದು ಮಾತನಾಡಿದ ಅವರು, ರಾಮ ಮಂದಿರ ಕಟ್ಟುವುದರಿಂದ ಉದ್ಯೋಗ, ಶಿಕ್ಷಣ ದೊರಕಲು ಸಾಧ್ಯವೇ? ಇದರಿಂದ ಯಾರಿಗೆ ಲಾಭವಿದೆ ಎಂಬುದು ಪ್ರಶ್ನಿಸಬೇಕಾಗಿದೆ. ರಾಮ ಮಂದಿರ ಕಟ್ಟುವುದರ ಹಿಂದೆ ಯಾರ ಸಂಚಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಎಂದರು. ಕಳೆದ 9 ವರ್ಷದಲ್ಲಿ ಕೇಂದ್ರದ ಮೋದಿ ಸರ್ಕಾರ ದೇಶದಲ್ಲಿ ಶಿಕ್ಷಣ, ಉದ್ಯೋಗ ಖಾಸಗೀಕರಣಗೊಳಿಸಲು ಮುಂದಾಗಿ ದೇಶದ 4 ದೊಡ್ಡ ಉದ್ಯಮಪತಿಗಳಿಗೆ ದೇಶದ ಸಂಪತ್ತು ಹಂಚಿಕೆ ಮಾಡಿದೆ. ಆರ್ಎಸ್ಎಸ್ ಮತ್ತು ಬಿಜೆಪಿಯವರು ಸಾಮಾಜಿಕ ನ್ಯಾಯವನ್ನು ಸಂಪೂರ್ಣವಾಗಿ ನಾಶಗೊಳಿಸಲು ತೀರ್ಮಾನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಎಚ್ಚರಗೊಂಡು ಸಂವಿಧಾನದ ಆಶಯಗಳನ್ನು ರಕ್ಷಿಸಲು ಜಾಗೃತರಾಗಬೇಕಾಗಿದೆ ಎಂದು ಕರೆಯನ್ನು ನೀಡಿದರು. ಅಂಬೇಡ್ಕರ್ ಅವರಿಗೆ ಯಾವುದೇ ಜಾತಿ ಧರ್ಮದ ಚೌಕಟ್ಟಿನಲ್ಲಿ ಗ್ರಹಿಸಿದರೆ ಅಂಬೇಡ್ಕರ್ ಚಿಂತನೆ ಅರ್ಥವಾಗಲು ಸಾಧ್ಯವಿಲ್ಲ ಎಂದು, ಆದರೆ ಕಾಣದ ಕೈಗಳು ಸಂವಿಧಾನದ ಕುತ್ತಿಗೆ ಕತ್ತರಿಸಲು ದೊಡ್ಡ ಪಿತೂರಿ ನಡೆಯುತ್ತಿವೆ. ನಾವು ಎಚ್ಚರ ವಹಿಸದಿದ್ದರೆ ಮುಂದಿನ ದಿನಗಳು ಇನ್ನೂ ಅಪಾಯಕಾರಿಯಾಗಲಿವೆ ಎಂದು ಕೋಲಾರದ ಕವಿ, ಚಿಂತಕ ಗೋಲಳ್ಳಿ ಶಿವಪ್ರಸಾದ್ ಅವರು ಆತಂಕವನ್ನು ವ್ಯಕ್ತಪಡಿಸಿದರು. ದೇಶದ ಜ್ವಲಂತ ಸಮಸ್ಯೆಗಳಾದ ಹಸಿವು, ಬಡತನ, ನಿರುದ್ಯೋಗ, ದೌರ್ಜನ್ಯ, ದಬ್ಬಾಳಿಕೆ, ಅತ್ಯಾಚಾರ, ರೈತರ ಸಂಕಷ್ಟದ ಕುರಿತು ಮಾತನಾಡಿ, ಕೇಂದ್ರ ಸರ್ಕಾರ ನಮ್ಮನ್ನ ಗಡಿ ಮತ್ತು ಗುಡಿ ರಾಜಕಾರಣದಲ್ಲಿ ಮುಳುಗಿಸಿದೆ. ಎಚ್ಚರಿಕೆಯಿಂದ ಹೆಜ್ಜೆ ಹಿಡಿದಿದ್ದರೆ ಗುಡಿ ಗಡಿಗಳ ಒಳಗೆ ನಮ್ಮನ್ನು ನಾವು ನೇಣು ಹಾಕಿಕೊಳ್ಳಬೇಕಾಗುತ್ತದೆ ಎಂದು ತಿಳಿಸಿದರು. ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಹಾಗೂ ಸಮಾವೇಶ ಆಯೋಜಕರಾದ ರಮೇಶ್ ಡಾಕುಳ್ಗಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ದೇಶದ ಬಿಜೆಪಿ ಸರ್ಕಾರದಿಂದ ಸಂವಿಧಾನಕ್ಕೆ ಕುತ್ತು ತರುವ ನಿಟ್ಟಿನಲ್ಲಿ ಅನೇಕ ಷಡ್ಯಂತ್ರಗಳು ನಡೆಯುತ್ತಿವೆ. ಸಮಾಜದ ಸರ್ವರಿಗೂ ಒಳಿತು ಬಯಸುವ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವ ಉಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಜಾಗೃತಿ ಸಮಾವೇಶಗಳು ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು. ಡಾಕ್ಟರ್ ಜಯದೇವಿ ಗಾಯಕ್ವಾಡ್, ಪತ್ರಕರ್ತ ಸದಾನಂದ ಜೋಶಿ, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲ್ಪುರ ನಾಗೇಂದ್ರ, ಗೌರವ ಅಧ್ಯಕ್ಷ ಚಾಮರಾಜ ಪಾಟೀಲ್, ಕಾಂಗ್ರೆಸ್ ಮುಖಂಡ ಧನರಾಜ ತಾಳಂಪಳ್ಳಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಅಣದೂರ ಬಂತೆ ಜ್ಞಾನಸಾಗರ ಥೇರೋ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ರಾಜಕುಮಾರ್ ಬನ್ನೇರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಮಾವೇಶದಲ್ಲಿ ಪ್ರಮುಖರಾದ ಆನಂದ್ ದೇವಪ್ಪ, ಅಬ್ದುಲ್ ಮನ್ನಾನ್ ಸೇಠ್, ಪ್ರೊಫೆಸರ್ ವಿಠಲ್ ದಸಪ್ಯಾಗೆ, ವೈಜನಾಥ್ ಯನಗುಂದಿ, ಪ್ರದೀಪ ನಾಟೇಕರ್, ಗಾಲಿಬ್ ಹಾಶ್ಮಿ, ರಘುನಾಥ್ ಗಾಯಕ್ವಾಡ್, ಸುನಿಲ್ ಮಾಡಗುಳ್, ಸುನಂದಾ ಸಿತಾಳ್ಗೇರ, ಪುಣ್ಯವತಿ ಗುಪ್ತಾ, ಸುಮಂತ್ ಕಟ್ಟಿಮನಿ ಹಾಗೂ ಬಂತೋಜಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶ್ಯಾಮ್ ಸುಂದರ್ ಅವರ ದೀರ್ಘವಾದಂತಹ ಹೋರಾಟ, ಭೀಮಸೇನೆ ಹೋರಾಟ ಈ ನೆಲದಲ್ಲಿ ಇವತ್ತಿಗೂ ಕೂಡ ಹಚ್ಚ ಹಸಿರಾಗಿದೆ. ಅಂತ ಮಹಾನ್ ಹೋರಾಟಗಾರನ ನೆಲ ಬೀದರ್ ಜಿಲ್ಲೆಯಲ್ಲಿ ಇವತ್ತು ನಾವು ಏನು ನೋಡ್ತಾ ಇದ್ದೀವಿ. ಬೀದರ್ ಜಿಲ್ಲೆಯ ಪ್ರಮುಖ ಭಾಗದಲ್ಲಿ ಪ್ರತಿಮೆ ಇದೆಯಲ್ಲ, ಆ ಪ್ರತಿಮೆ ಇಡೋದಕ್ಕೆ ಕಾರಣ ಯಾರು? ಶ್ಯಾಮ್ ಸುಂದರ್ ಅಂತವರು. ಅವರು ಈ ರಾಜ್ಯದ ಶಾಸಕರಾಗಿ ಶಾಸಕಾಂಗ ನಮ್ಮ ವಿಧಾನಸೌಧದಲ್ಲಿ ಅವರು ಆಡಿರುವ ಮಾತುಗಳನ್ನ, ವಿಚಾರಗಳನ್ನ ನಾವು ಅದನ್ನು ಓದಬೇಕು, ತಿಳ್ಕೊಳ್ಬೇಕು. ಅವರಲ್ಲಿ ಎಂಥ ವೈಚಾರಿಕತೆ ಇತ್ತು, ಎಂಥ ಪ್ರಖರವಾದಂಥ ಒಂದು ಗಟ್ಟಿಯಾದಂಥ ನಿಲುವಿತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಬಂಧುಗಳೇ. ಸೊ ಹಾಗಾಗಿ
ಇವತ್ತು ಸಂವಿಧಾನ ವಿಚಾರದಲ್ಲಿ ಯಾಕೆ ನಾವು ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ? ಸುಮಾರು 2008ರಲ್ಲಿ ತಿಪ್ಪಣ್ಣ ಮೇಲೂರ್ಕರ್ ಅವರು ಇಲ್ಲಿ ಸಂಚಾಲಕರಾಗಿದ್ದಾಗ ವಾಜಪೇಯಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಂವಿಧಾನ ಪರಾಮರ್ಶೆ ಎನ್ನುವಂತಹ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಸಂವಿಧಾನವನ್ನ ವಿಮರ್ಶೆ ಮಾಡುವ ನೆಪದಲ್ಲಿ ಅದನ್ನು ಸಂಪೂರ್ಣವಾಗಿ ತಿರುಚುವ ಕೆಲಸಕ್ಕೆ ಕೈ ಹಾಕಿತ್ತು. ಆ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಇಡೀ ರಾಜ್ಯದ 4 ವಿಭಾಗ ಮಟ್ಟದಲ್ಲಿ ಬಹುದೊಡ್ಡ ರೀತಿಯ ಸಮಾವೇಶಗಳನ್ನು ನಾವು ಹಮ್ಮಿಕೊಂಡಿದ್ವಿ. ದೇಶದ ಜನ, ನಾಡಿನ ಜನ, ಶೋಷಿತ ಸಮುದಾಯಗಳು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಸಂವಿಧಾನ ಉಳಿದ್ರೆ ಮಾತ್ರ ನಮ್ಮ ದೇಶ ಉಳಿತೈತೆ. ಈಗ ಅವ್ರು ಹೇಳ್ತಾ ಇರೋದು ಒಂದು ದೇಶ, ಒಂದು ತೆರಿಗೆ, ಒಂದು ದೇಶ, ಒಂದು ಚುನಾವಣೆ, ಈ ರೀತಿಯ ಒಂದು ಅಂತ ಇರುವ ಮೂಲಕ ಅದನ್ನು ಸಂಪೂರ್ಣವಾಗಿ ಇಲ್ಲಿ ಏನು ಒಂದು ಒಕ್ಕೂಟ ವ್ಯವಸ್ಥೆ ಇತ್ತು, ರಾಜ್ಯಗಳು ಮತ್ತು ಕೇಂದ್ರದ ನಡುವಿನ ಒಂದು ಸಂಬಂಧಗಳಿತ್ತು, ಆ ಒಕ್ಕೂಟ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಧ್ವಂಸ ಮಾಡುವಂತಹ ಒಂದು ಸಂಚನ್ನು BJP ಕೋಮುವಾದಿ ಸರ್ಕಾರಗಳು ಮಾಡ್ತಾ ಇರೋದನ್ನು ನಾವು ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಅದರಿಂದ ಏನು ಈ ಒಂದು ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ನಾವು ಸಮಾವೇಶಗಳನ್ನು ಮಾಡ್ತಾ ಇದ್ರ ಉದ್ದೇಶ ಅಷ್ಟೇ. ಸಂವಿಧಾನ ಇದು ಸರ್ವಜನರಿಗಾಗಿ, ಸಂವಿಧಾನ ಈ ದೇಶದ ಉಳಿವಿಗಾಗಿ. ಇವತ್ತು ಜಗತ್ತಿನಲ್ಲಿ ಭಾರತಕ್ಕೆ ಏನಾದರೂ ಒಂದು ಘನತೆ, ಗೌರವ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಈ ದೇಶದ ಸಂವಿಧಾನನ ಹೊರತು ಇದು ಮನುಸ್ಮೃತಿಯಿಂದಲ್ಲ, ಮನುವಾದದಿಂದಲ್ಲ ಅಥವಾ ಬ್ರಾಹ್ಮಣವಾದದಿಂದ ಅಲ್ಲ. ಅದಕ್ಕಾಗಿ ಬಾಬಾ ಸಾಹೇಬರು ಎಚ್ಚರಿಕೆಯನ್ನು ಕೊಟ್ಟರು. ಈ ಬಂಡವಾಳವಾದ ಮತ್ತು ಬ್ರಾಹ್ಮಣವಾದವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿದಿರೋ ಹೊರತು ಈ ದೇಶಕ್ಕೆ ಮುಕ್ತಿ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆ ಮುಕ್ತಿ ಸಿಗೋದು ಅದು ನಮ್ಮ ಸಂವಿಧಾನದ ಮೂಲಕ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ತಾ, ವಿಶೇಷವಾಗಿ ಸಮುದಾಯ, ವಿದ್ಯಾರ್ಥಿಗಳು ಮತ್ತು ಯುವಜನರು ಇದರ ಬಗ್ಗೆ ಹೆಚ್ಚು ಅಧ್ಯಯನಶೀಲರಾಗಬೇಕು. ದೇಶ ಇವತ್ತು ಯಾವ ದಿಕ್ಕಿನ ಕಡೆಗೆ ಸಾಗ್ತಾ ಇದೆ ಇದನ್ನು ಸರಿಯಾದ ರೀತಿಯಲ್ಲಿ ಅವರು ತಿಳುವಳಿಕೆ ಪಡ್ಕೊಳ್ಳುವ ಮೂಲಕ ಸಂವಿಧಾನವನ್ನು ಅದನ್ನು ಉಳಿಸಿಕೊಳ್ಳುವ, ಅದನ್ನು ರಕ್ಷಿಸುವ ಮೂಲಕ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಅವರು ಹೆಚ್ಚು ಕಟಿಬದ್ಧರಾಗಿರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಸರ್, ಈಗ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಇಲ್ಲ, ಪಾರ್ಲಿಮೆಂಟಲ್ಲಿ ಆಗಿರುವಂಥ ದಾಳಿ ಏನಿದೆಯಲ್ಲ, ಆ ದಾಳಿಯ ಹಿನ್ನೆಲೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಇವತ್ತು ದೇಶದ ಇಲ್ಲಿ ಇರುವಂತಹ ಅನೇಕ ಸಮಸ್ಯೆಗಳಿಗೆ ಉತ್ತರಗಳನ್ನು ಕೊಡಲಿಕ್ಕಾಗದಿರೇ ಇವತ್ತು ಕೇವಲ ಧರ್ಮ, ದೇವರುಗಳನ್ನು ನೆಪ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಆ ಕೃತ್ಯ ಅದು ಏನು ಪಾರ್ಲಿಮೆಂಟಿನಲ್ಲಿ ಹೋಗಿ ಅವರು ಆ ರೀತಿಯ ಕ್ರಿಯೆ ಮಾಡಿರುವಂಥದ್ದನ್ನು ನಾವು ಯಾರೂ ಅದನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ಆಗದೇ ಹೋದರೂ ಕೂಡ, ಆದರೆ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಿರುದ್ಯೋಗದ ಸಮಸ್ಯೆ ಎಷ್ಟು ಭೀಕರವಾಗಿದೆ, ಅದನ್ನು ಮರೆಮಾಚಲಿಕ್ಕಾಗಿ ಈ ಕೋಮುವಾದಿ ಸರ್ಕಾರ ಮಾಡ್ತಾ ಇರುವಂಥ ಹುನ್ನಾರಗಳನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅದಕ್ಕೆ ಏನು ಆ ಜನರ ಅಂದರೆ ಆ ಯುವಜನರ ಒಂದು ಆಕ್ರೋಶ ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಪರಿಗಣಿಸದೆ ಹೋದರೆ ಬಹುಶಃ ದೇಶ ಈ ರೀತಿಯ ಅನೇಕ ರೀತಿಯ ಏನು ಘಟನೆಗಳಿಗೆ ಕಾರಣ ಆಗುತ್ತೆ ಅನ್ನೋದು ಇದೊಂದು ನಮಗೆ ಮುನ್ನೆಚ್ಚರಿಕೆಯಾಗಿ ನಮಗೆ ಗೊತ್ತಾಗ್ತಾ ಇದೆ. ವಿಶೇಷವಾಗಿ ಈ ಕಾರ್ಯಕ್ರಮ ನೋಡಿದಾಗ ಭಾಳ ಒಳ್ಳೆ ಕಾರ್ಯಕ್ರಮ. ರಮೇಶ್ ಅವರು ನಮ್ಮ ವಿಶೇಷವಾಗಿ ಏನು ಮಾವಳ್ಳಿ ಶಂಕರ ಈ ಒಂದು ಕಾರ್ಯಕ್ರಮ ಏನು ಏರ್ಪಾಡು ಮಾಡಿದಾರ, ಸಂವಿಧಾನ ಉಳಿಸಿ ಸಂವಿಧಾನ ರಕ್ಷಣೆಗಾಗಿ, ಪ್ರಜಾಪ್ರಭುತ್ವ ಉಳಿವಿಗಾಗಿ ಈ ಒಂದು ಕಾರ್ಯಕ್ರಮ ನಾನು ಕೇಳಿದೆ. ಪಾಪ ಅವ್ರು ಮಾತಾಡುವಾಗ ಹೇಳ್ತಾ ಇದ್ರು, ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ 31 ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಇಲ್ಲಿದೆ, ನಾಳೆ ಗುಲ್ಬರ್ಗಾದಲ್ಲಿದೆ, ಮತ್ತೊಂದು ಬ್ರೇಕ್ ಕೊಟ್ಟು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಪ್ರವಾಸ ಹಮ್ಮಿಕೊಂಡಿದ್ವಿ. ಇದು ವಿಶೇಷ ಏನು, ಈ ಒಂದು ಜಾಗೃತಿ ಮೂಡಿಸ್ತಕ್ಕಂಥದ್ದು. ಬಂಧುಗಳೇ, ಈಗಾಗಲೇ ಅನೇಕ ನಮ್ಮ ಕವಿಗಳು ಭಾಳ ಚೆನ್ನಾಗಿ ಮಾತಾಡಿದ್ರು. ಈ ರಾಜಕೀಯವಾಗಿ
ಈಗ ಇರ್ತಕ್ಕಂಥ ಬೇರೆ ಬೇರೆ ಪಕ್ಷಗಳ ಬಗ್ಗೆ ನಾನು ಮಾತಾಡ್ಬೇಕಾಗಿತ್ತು ಅಂದ್ರೆ ನಾನು ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಕ್ಷ ಬಗ್ಗೆ ಮಾತಾಡಿದ್ರು ಅಂತ ಇದು ಆಗತ್ತೆ. ಆದ್ರೆ ಕವಿಗಳು ಬಹಳ ಒಳ್ಳೆ ರೀತಿಯಿಂದ ಹೇಳಿದ್ರು. ಈಗಿರ್ತಕ್ಕಂಥ ಪ್ರಸ್ತುತಕ್ಕಿರ್ತಕ್ಕಂಥ ಸರ್ಕಾರ ಯಾವ ರೀತಿ ನಿರ್ವಹಣೆ ಆಗ್ತಾ ಇದೆ. ನಿಮ್ಗೊಂದು ಹೇಳಕ್ ಇಚ್ಛೆ ಪಡ್ತೀನಿ, ಮೊನ್ನೆ 13ನೇ ತಾರೀಕು ಆಗಿರ್ತಕ್ಕಂಥ ಘಟನೆ ನಿಜವಾಗ್ಲೂ ಆ ಘಟನೆ ಆಗ್ಬಾರ್ದಿತ್ತು. ಇವತ್ತು ನಮ್ಮ ಕರ್ನಾಟಕದವರು ಇದ್ದಾರ, ಮಹಾರಾಷ್ಟ್ರದವರು ಇದ್ದಾರ, ಅದಕ್ಕೆ ನಾನು ಖಂಡನೆ ಮಾಡ್ತೇನೆ. ಇವತ್ತು ಏನಾಯ್ತು, ಇವತ್ತು ಅವ್ರು ಏನ್ ಹೇಳ್ತಾ ಇದ್ರು ನೋಡಿದ್ರೆ, ಅವ್ರಿಗೆ ಇವೆಲ್ಲ ಅರೆಸ್ಟ್ ಮಾಡಿದಾಗ ಅವ್ರು ಏನ್ ಹೇಳ್ತಾ ಇದ್ರು, ಅಮ್ಮ ಇದು ಯಾಕಾಗಿದೆ, ಇದು ನಿರುದ್ಯೋಗಿ ಸಮಸ್ಯೆ. ಇವತ್ತು ಅವ್ರು ನೋಡ್ತಾ ಇದ್ದೀವಿ ಈ ದೇಶದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿ ಅವರು 2014ರಲ್ಲಿ ಚುನಾವಣೆಯಲ್ಲಿ ಹೇಳಿದ್ರು, ಇವತ್ತು ನಾವು ಪ್ರತಿ ವರ್ಷ 2 ಕೋಟಿ ನಾವು ನೌಕರಿ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತ. ಯಾವುದು ಕೂಡ ಆಗಿಲ್ಲ. ಇವತ್ತು ನೈ ಚಲೇಗಿ ತಾನಾಸಾಯಿ ನೈ ಚಲೇಗಿ ಅಂತ ಆ ಹೆಣ್ಮಗಳು ನಾನು ಮೀಡಿಯಾದ ನೋಡ್ತಾ ಇದ್ದ, ಜೋಶಿ ಅವರೇ ಕರೆಕ್ಟಾ, ತಾನಾಸಾಯಿ ನೈ ಚಲೇಗಿ ಅಂದ್ರೆ ತಾನಾಸಾಯಿ ಅಂದ್ರೆ ಎಲ್ಲಿ ಬಂತು, ಇವತ್ತು ಎಲ್ಲರೂ ಕೂಡ ನೋಡ್ಬೇಕಾಗಿದೆ. ಇವತ್ತು ಒಂದು ಕಡೆ ತಾವೆಲ್ಲರೂ ಕೂಡ, ನನ್ನ ಅಭಿಪ್ರಾಯ, ಎಲ್ಲಿವರೆಗೆ ಸೂರ್ಯ ಚಂದ್ರ ಇರ್ತಾರೋ ಅಲ್ಲಿವರೆಗೆ ಸಂವಿಧಾನಕ್ಕೆ ಯಾರಿಂದೂ ಏನು ಮಾಡೋಕ್ಕಾಗೋದಿಲ್ಲ. ಯಾರು ಇನ್ನೂ ಅನೇಕ ಸರ್ಕಾರಗಳು ಬರ್ಬೋದು, ಅನೇಕ ಜನ ಬರ್ಬೋದು, ಅನೇಕ ಬೇರೆ ಅಭಿಪ್ರಾಯ ಇರ್ಬೋದು, ಯಾರು ಬಂದ್ರು ಕೂಡ ಅಲ್ಲಿ ಏನೂ ಮಾಡಕ್ ಆಗೋದಿಲ್ಲ. ಇವತ್ತು ಏನಿದೆ ತಾವು ನೋಡಿ, ಇವತ್ತ ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಕೂಡ ನಮ್ಮ ಜೋಶಿ ಅವ್ರು ಹೇಳಿದ್ರು. ರಮೇಶ್ ಜಾರಕಿಹೊಳಿ ಅವರು ಒಂದು ಸರ್ಕಾರಿ ನೌಕರಿಯಲ್ಲಿ ಕೆಲಸ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು. ನನ್ನ ಹತ್ರ ಬಂದಾಗ ನಾನು ಹೇಳಿದೆ, ರಮೇಶ್ ಜಾರಕಿಹೊಳಿ ಅವರೇ, ನೀವು ಸರ್ಕಾರಿ ನೌಕರಿಯಲ್ಲಿದ್ರಿ, ಇನ್ನೂ ಸ್ವಲ್ಪ ದಿವಸ ಸರ್ಕಾರಿ ಸೇವೆ ಮಾಡಿ, ಮುಂದಂತೂ ರಾಜಕೀಯ ಇದೆ, ಮುಂದೆ ಮಾಡೋಣ ಅಂತ. ಇಲ್ಲ ಸರ್, ನಂದೇನೋ ಮನಸ್ಸಿದೆ, ನಾನು ರಾಜಕೀಯದಲ್ಲೇ ಸೇವೆ ಮಾಡಬೇಕು ಅಂತಂದಾಗ ನಾನು ನಿಮ್ಮ ಇಚ್ಛೆ ನೋಡಿ ಅಂತ ಹೇಳಿ ನಾವು ತಾಲೂಕ್ ಪಂಚಾಯತ್ನಲ್ಲಿ ಅವ್ರಿಗೊಂದು ಸ್ಥಾನಮಾನ, ಒಂದು ಸೀಟ್ ಕೊಟ್ಟು, ಇವತ್ತೇನು ಟಿಕೆಟ್ ಕೊಟ್ಟು ಕಾಂಗ್ರೆಸ್ ಪಕ್ಷ ಇವತ್ತು ಅವರಿಗೆ ಹುಮ್ನಾಬಾದ್ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿ ಸತತವಾಗಿ 5 ವರ್ಷ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಕೆಲಸ ಅದು ಯಾರಾದರೂ ಮಾಡಿದ್ರೆ ರಾಜಶೇಖರ್ ಪಾಟೀಲ್ ಅವರು. ಮತ್ತೊಂದು ರಿಸರ್ವೇಶನ್ ತರಬೇಕಾದ್ರೂ ಕೂಡ SC ರಿಸರ್ವೇಶನ್ ಬೇಕು ಅಂತ ಸರ್ಕಾರಕ್ಕೆ ಒತ್ತಡ ಹಾಕಿ ರಮೇಶ್ ಇಲ್ಲೇ ಇದ್ದಾರ ಆ ರಿಸರ್ವೇಶನ್ ತಂದು ಇವತ್ತು ಅವ್ರಿಗೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಅದ್ರ ಜೊತೆಯಲ್ಲಿ ಹಿಂದೆ ಜಿಲ್ಲಾ ಪಂಚಾಯತಿನ ಮಾಜಿ ಉಪಾಧ್ಯಕ್ಷರು ಇವತ್ತೇನು ಲಕ್ಷ್ಮಣರಾವ್ ಬುಳ್ಳವರಿದ್ದಾರೆ. ಯಾಕಂದ್ರೆ ನಿಮ್ದೆಲ್ಲ ಸಮಾಜದ ಜನರಿಗೆ ಗಮನ ತರಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಇವತ್ತು ಜನರಲ್ ರೋಸ್ಟರ್ ಇದ್ರು ಕೂಡ ಇವತ್ತು ಒಬ್ಬ ದಲಿತ ಇವತ್ತು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಮಾಡಿರ್ತಕ್ಕಂಥ ಯಾವುದಾದ್ರು ಕೀರ್ತಿ ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಇವತ್ತು ಅವೆಲ್ಲರೂ ಕೂಡ ನೋಡಿ, ಇವತ್ತೆಲ್ಲ ಇವೆಲ್ಲ ಇದು ಆಗ್ಬೇಕಾಗಿತ್ತು ಅಂದ್ರೆ ನಾವೆಲ್ಲ ಯಾವ ರೀತಿ ನಮ್ಮ ನಡೆ ನುಡಿ ಆಚಾರ ವಿಚಾರ ಇವತ್ತೆಲ್ಲರೂ ನಾನು ಕೇಳ್ತಾ ಇದ್ದೀನಿ. ಇವತ್ತ ಜಗದೇವಿಗಳು ಹೇಳಿದ್ರು ಪಾಪ, ಇವತ್ತ ಹುಮ್ನಾಬಾದಲ್ಲಿ ನಾನು ಮನೆ ಕೇಳುವಾಗ ಏನೋ ಅದು ಕೇಳೋದು ಅದು ಬೇರೆ, ಆದ್ರೆ ನಿಮ್ ಜಾತಿ ಯಾವುದು ಅಂತ ಕೇಳಿದಾರೆ ಅಂತ ಏನು ಹೇಳಿದ್ರಲ್ಲ, ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಯಾಕಂದ್ರೆ ಇವತ್ತಿಗೆ ನಾವೆಲ್ಲ 12ನೇ ಶತಮಾನ ಹೋಗಿ ನಾವು 21ನೇ ಶತಮಾನದಲ್ಲಿ ನಾವು ಬಂದಿದ್ವಿ. ಇವತ್ತು ಆದ್ರೂ ಕೂಡ ಇವತ್ತು ಏನಿದೆ ಇದೆಲ್ಲ ಕೂಡ ಹೋಗ್ಬೇಕಾಗಿದೆ. ಯಾಕಂದ್ರೆ ಹೋಗ್ಲಿಲ್ಲ ಅಂದ್ರೆ ಇವೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿದ್ದಾರೆ, ಇವತ್ತು ಜೋಶಿ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ನಾವು ಯಾವ ರೀತಿ ನಡಿಬೇಕು, ಯಾವ ರೀತಿ ನಡ್ಕೊಂಡು ಹೋಗಬೇಕು, ಇವತ್ತೆಲ್ಲ ನಾವು ಸ್ಟೇಜ್ ಮೇಲೆ ಇದು ಮಾಡ್ಬೇಕಾಗಿತ್ತು ಅಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸಂವಿಧಾನ ಇದೆ ಅದ್ರ ಸಲುವಾಗಿ ನನಗಾಗಿದೆ ಅಂತ ಮಾತು ಕೂಡ ಹೇಳಿದ್ರು. ಅವ್ರು ಹೇಳಿದ್ರು ಪಾಪ ಬಹಳ ನಿಲ್ಲುದು ಹೇಳಿದ್ರು, ಇಲ್ಲಪ್ಪ ನೀವು ಯಾಕೆ ಹೋಗ್ತೀರಿ, ನಿಮ್ಗೆ ಬೈತಾರ, ನಿಮ್ಗೆ ಮಾಡ್ತಾರ, ನಿಮ್ಗೆ ಆಯ್ತಾರ ಅಂದ್ರೂ ಕೂಡ ನಾನು ಹೋಗ್ತೀನಿ, ನಾನು ಕೇಳ್ತೀನಿ, ನಾನು ಪೇಪರ್ದಲ್ಲಿ ಕೂಡ ಬರಿತೀನಿ, ಬಹಳ ಬಹಳ ಇದರಿಂದ ಅವ್ರು ಹೇಳಿದ್ರು. ಇವಾಗ ಬಂದಿಗಳೇ ಇನ್ನೊಂದು ಕೆಲವರು ನಮ್ಮ ಜಗದೇವಿಕೆ ಯಾರು ಹೇಳಿದ್ರು ದೇಶದಲ್ಲಿ ಒಬ್ಬ ದಲಿತ ಪ್ರಧಾನಮಂತ್ರಿ ಆಗ್ಬೇಕು, ನಾವು ನೋಡ್ಬೇಕು ಅಂತ ನಮ್ಮೆಲ್ಲರ ಆಸೆ ಇದೆ ಅಂತ ಇವತ್ತು ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಾವು ಆಶಾ ಭಾವನೆ ಇದ್ದೀವಿ. ಇವತ್ತು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2ನೇ ಅವತಾರ ತಗೊಂಡಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಏನು AICC ಅಧ್ಯಕ್ಷರಾಗಿದ್ದಾರೆ ನೋಡಿ. ಇವತ್ತು ಅವ್ರು ಬೀದರ್ ಜಿಲ್ಲೆಯಲ್ಲಿ ಹುಟ್ಟಿ ಇವತ್ತೊಂದು ಹೊರವಟ್ಟಿ ಅಂತ ಗ್ರಾಮದಲ್ಲಿ ಹುಟ್ಟಿ ಇವತ್ತೊಂದು ತಾಲೂಕಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ ಇವತ್ತು ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಇವತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅದರ ಜೊತೆಯಲ್ಲಿ ರಾಷ್ಟ್ರಪಾಲಿ ವಿರೋಧ ಪಕ್ಷದ ನಮ್ಮ ನಾಯಕರಾಗಿ ಇವತ್ತು ಸೇವೆ ಮಾಡ್ತಾ ಇದ್ದಾರೆ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ದಯಮಾಡಿ ನಾನು ಸುಮ್ಮನೆ ನಿಮ್ಗೆ ಹೇಳ್ತಾ ಇಲ್ಲ, ಏನೋ ಜಗದೇವಿ ಗಾಯಕವಾಡ್ ಹೇಳಿದ್ರು ರಾಜಶೇಖರ್ ಪಾಂಡವ್ರಿ ಖರ್ಗೆ ಅವರು ಬೇಕು ಅಭಿಮಾನಿ ಅಂತ ಹೇಳ್ತಾ ಇಲ್ಲ. ಇವತ್ತು ನಿಜವಾಗ್ಲೂ ನೀವು ಆಶ್ಚರ್ಯ ಹೇಳ್ತಾ ಇದ್ದೀನಿ. ಮುಂದೆ ಬರ್ತಕ್ಕಂಥ ದಿನದಲ್ಲಿ 2024ರ ಚುನಾವಣೆಯಲ್ಲಿ ದೇಶದಲ್ಲಿ ಜನ ಬದಲಾವಣೆ ಕೇಳ್ತಾ ಇದ್ದಾರೆ. ಇವತ್ತು ಅವ್ರು ನೋಡ್ತಾ ಇದ್ರಿ, ಆ ಬದಲಾವಣೆಯಲ್ಲಿ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಕೂಡ ಪ್ರಧಾನಮಂತ್ರಿ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇವತ್ತೆಲ್ಲರ ಆಸೆ ಇದೆ. ಇವತ್ತು ಜಗದೇವಿ ಯಾಕಂದ್ರೆ ಹೇಳಿದ್ರು ಇಲ್ಲ ಆಗ್ಬೇಕು ಸರ್ ಒಬ್ಬ ದಲಿತ ಪ್ರಧಾನಮಂತ್ರಿ. ಇಲ್ಲ ಇದೆ
ಇವತ್ತು ಸಮಯ ಅನುಗುಣವಾಗಿ ಎಲ್ಲದಕ್ಕೂ ಕೂಡ ಸಮಯ ಬರಬೇಕಾಗತ್ತೆ. ಆ ಸಮಯ ಬಂದಾಗ ನಿಂತರದಾಗಲ್ಲ. ಇವತ್ತು ಬಂಧುಗಳೇ, ಇವತ್ತು ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರ, ಇವತ್ತು ಅನೇಕ ಇದರಲ್ಲಿ ಇವೆಲ್ಲ ಬದಲಾವಣೆ ನೋಡ್ತಾ ಇದ್ದೀವಿ, ತಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಒಳ್ಳೆ ರೀತಿಯಿಂದ ಡಾಕ್ಟರ್ ಬಾಬಾ ಸಾಹೇಬರು ಏನು ಹೇಳಿದಾರ, ಇವತ್ತು ಶಿಕ್ಷಣ, ಸಂಘಟನೆ, ಹೋರಾಟ ಮೊದಲು ನಾವೆಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆ ಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ನೋಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಕಷ್ಟ ಕಾಲದಲ್ಲಿ ಕೂಡ ಹೊರ ದೇಶದಲ್ಲಿ ಹೋಗಿ ಅವ್ರ ವಿದ್ಯಾಭ್ಯಾಸ ಪಡೆದುಕೊಂಡು 10 ಡಿಗ್ರಿ ಡಾಕ್ಟರೇಟ್ ಪದವಿ ಪಡೆದುಕೊಂಡಂತ ಕೀರ್ತಿ ಯಾರಿಗಾದ್ರೂ ಇದೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗಿದೆ. ಇವತ್ತು ನಾವು ಕೂಡ ಇವೆಲ್ಲ ನಿಮ್ಮ ಮಕ್ಕಳಿಗೆ ಏನಾಗಿದೆ, ಏನಪ್ಪ ನಮ್ಮ ಮಕ್ಕಳು 10ನೇ ಹೋದ್ರು ಸಾಕು, ಮುಂದೆ ಎಲ್ಲೋ ಕೆಲ್ಸಕ್ಕೆ ಹೋಗ್ತಾರ, ಏನೋ ಮಾಡ್ತಾರ, ಅದೇ ಇದರಲ್ಲಿ ನಾವೆಲ್ಲ ಇದೆ. ಈಗಿನ ದಿನಗಳೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಸಾಕಷ್ಟು ಜನ ಇವತ್ತು ಡಾಕ್ಟರು, ಇಂಜಿನಿಯರು, IAS, IPS, ಇವತ್ತು ತಹಶೀಲ್ದಾರು, AC ಅನೇಕ ಇದರಲ್ಲಿ ನಮ್ಮ ಜನರು ಕೂಡ ಮುಂದೆ ಹೋಗ್ತಾ ಇದ್ದಾರೆ. ಇವತ್ತು ನಿಮ್ಗೆ ಗೊತ್ತಿದೆ, ಇವತ್ತು ಏನು ಆರ್ಟಿಕಲ್ 371J, ಇವತ್ತು ನಾನು ನಮ್ಮ ಮಾವಳ್ಳಿ ಶಂಕರ್ ಅವರಿಗೆ ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತೇನು ಖರ್ಗೆ ಅವರ ಹೋರಾಟ ಫಲದಿಂದ ಇವತ್ತೇನು ಆರ್ಟಿಕಲ್ 371G ಆಯಿತು. ಇವತ್ತು ಅದರಿಂದ ಇವತ್ತು ಸುಮಾರು 1,000 ಪ್ರತಿ ವರ್ಷ ಡಾಕ್ಟರ್ಸು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಡಾಕ್ಟರ್ ಆಗಿ ಬರ್ತಾ ಇದೆ. ಬದಲಾಗಿ ನೋಡಿ, ಹಿಂದೆ ಯಾರ್ದಾದ್ರೂ ಮಕ್ಕಳು ಆಗ್ಬೇಕಾಗಿತ್ತು ಅಂದ್ರೆ ಯಾರಾದ್ರೂ ಶಾಸಕರ ಮಕ್ಕಳು, ಮಂತ್ರಿ ಮಕ್ಕಳು, ಅಥವಾ ಬೇರೆ ಬೇರೆಯವ್ರ ಮಕ್ಕಳು, ಯಾರು ಶ್ರೀಮಂತರಿದ್ದಾರೆ ಅವ್ರ ಮಕ್ಕಳಷ್ಟೇ ಡಾಕ್ಟರ್, ಇಂಜಿನಿಯರ್ ಓದ್ಬೋದಿತ್ತು. ಯಾಕಂದ್ರೆ ಸಾಮಾನ್ಯ ಜನರಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ. 50 ಲಕ್ಷ, 20 ಲಕ್ಷ, 30 ಲಕ್ಷ ಯಾರು ಪಾಪ ಕೊಟ್ಟು ಹೋಗಕ್ಕೆ ಸಾಧ್ಯ ಇದೆ. ಇವತ್ತು ಆರ್ಟಿಕಲ್ 371J ಏನಾಯ್ತು, ಇವತ್ತು ಪಾರ್ಲಿಮೆಂಟ್ದಲ್ಲಿ 2/3 ಮೆಜಾರಿಟಿಯಲ್ಲಿ ಪಾಸ್ ಆಗಬೇಕು. ಇದೆಲ್ಲ ಹೋರಾಟ ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಕಾರ್ಯ. ಇವತ್ತು ಅದರಿಂದ ಇವತ್ತು ಸಾವಿರಾರು ಜನ ಇವತ್ತು ಡಾಕ್ಟರ್ಸ್ ಆಗ್ತಾ ಇದ್ದಾರೆ. ಇವತ್ತು 30,000-40,000 ಜನ ಇಂಜಿನಿಯರ್ಸ್ ಆಗ್ತಾ ಇದ್ದಾರೆ. ಬಂಧುಗಳೇ, ಇದಕ್ಕೆಲ್ಲ ಕಾರಣಭೂತರು ಯಾರಾದರೂ ಇದ್ರೆ ಅದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇವತ್ತು ಅವೆಲ್ಲ ನೋಡಿ, ಇವತ್ತು ನಾನು ನಿಮ್ಗೆ ಯಾಕೆ ಹೇಳಕ್ ಇಚ್ಛೆ ಪಡ್ತೀನಿ ಅಂದ್ರೆ, ಅನೇಕ ಸವಲತ್ತುಗಳು ಇವತ್ತು ಸರ್ಕಾರ ವತಿಯಿಂದ ಸಿಗ್ತಾ ಇದೆ. ಇವತ್ತು ತಾವೆಲ್ಲರೂ ಸೇರಿ ಇವತ್ತು ಆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿ, ಅವ್ರಿಗೆ ಉದ್ಧಾರ ಆಗ್ತಕ್ಕಂಥ ಕೆಲಸ ಮಾಡಿ. ಯಾಕಂದ್ರೆ ನಾವು ಎಷ್ಟೇ ಸಂಪಾದನೆ ಗಳಿಸ್ಬೋದು, ಸಂಪಾದನೆ ಗಳಿದ್ರು ಕೂಡ ಸಮಯನುಗುಣವಾಗಿ ಆ ಸಂಪಾದನೆ ಹೋಗ್ತದೆ ಬರ್ತದೆ. ಆದ್ರೆ ಅವ್ನಲ್ಲಿ ಇರ್ತಕ್ಕಂಥ ವಿದ್ಯೆ ಏನಿದೆಯಲ್ಲ, ಆ ವಿದ್ಯೆ ಅವನ ಹತ್ರ ಇತ್ತು ಅಂದ್ರೆ ಅವ್ರು ಯಾರು ಕೂಡ ಕಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇವತ್ತು ಇದಿಟ್ಕೊಂಡಿದ್ದಾವು. ಯಾಕಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನೋಡಿ ಎಂತೆಂಥ ಕಷ್ಟದ ಸಮಯ. ಇವತ್ತು ಅವ್ರು ಸಂವಿಧಾನ ಯಾವ ರೀತಿ ನಿರ್ಮಾಣ ಮಾಡಿದಾರ, ಅದೇ ಸಂವಿಧಾನದಲ್ಲಿ ನನಗೆ ಹಿಡ್ಕೊಂಡು, ಪ್ರಧಾನಮಂತ್ರಿ ಹಿಡ್ಕೊಂಡು ಅವರೆಲ್ಲರೂ ಕೂಡ ಸಂವಿಧಾನ ಅಡಿಯಲ್ಲೇ ನಾವು ನಡಿಬೇಕಾಗ್ತದೆ. ಇವತ್ತು ಬಹಳ ಸುಂದರವಾದಂತಹ ಸಂವಿಧಾನ. ಇವತ್ತು ನಮ್ಮ ಜೋಶಿ ಅವ್ರು ಹೇಳಿದ್ರು, ಇವತ್ತು ಏನು ಅರ್ಥವಾದಂಥ ಒಂದು ಕಾರ್ಯಕ್ರಮ ನನ್ನ ದೃಷ್ಟಿಯಲ್ಲಿ ನಡೀತಾ ಇದೆ. ನಾನು ಈ ಕಾರ್ಯಕ್ರಮಕ್ಕೆ ಬರ್ತಾ ಇರುವಾಗ ಕೆಲವು ಜನರು ಕೇಳಿದ್ರು ನನಗೆ, ಬಹಳ ಅತ್ಯಂತ ಅರ್ಥಪೂರ್ಣವಾದಂಥ ವಿಷಯನ ಹೇಳ್ತಾ ಇದ್ದೀನಿ ತಾನು, ಮತ್ತು ಯಾವುದು ಮುಚ್ಚು ಮರಲಾರದಂತೆ ಈ ವಿಷಯನ ಹೇಳ್ತಾ ಇದ್ದೀನಿ ನಾನು. ಅಲ್ಲಿ ನೀವು ಕಾರ್ಯಕ್ರಮಕ್ಕೆ ಇವತ್ತು ಹೋಗ್ತಾ ಇದ್ರಿ, ಅಲ್ಲಿ ಮಾತಾಡೋರೆಲ್ಲ ನಿಮಗೆ ಬೈತಾರ ನೋಡ್ರಿ ಹೆಂಗ ಅಂತ ಕೇಳಿದ್ರು. ಅಲ್ಲಿ ಯಾರ್ಯಾರು ಭಾಷಣ ಮಾಡ್ತಾರ ಅವ್ರು ಯಾರಿಗೆ ಬೈತಾರ ಅಂದ್ರೆ ಬ್ರಾಹ್ಮಣರಿಗೆ ಬೈತಾರ ಅಂತಂದರು. ನೀವು ಕೇಳ್ತೀರೇನು, ಮತ್ತು ನೀವೇನು ಭಾಷಣ ಮಾಡ್ತೀರಿ, ಹೋಗಲ್ಲಿ ಬೈಸ್ಕೊಂಡು ಭಾಷಣ ಮಾಡ್ತೀರೇನು ಸರ? ನಾನು ಕಾರ್ಯಕ್ರಮ ಬರುವಾಗ ಕೆಲವರು ಕೇಳಿದ್ರು ನನಗೆ, ಅಲ್ಲೋ ಏನು ಮಾಡ್ತೀರಿ, ನಿಮಗೆ ಬೈತಾರಲ್ಲಿ ಏನು ಕೇಳಿ ಬರ್ತೀರಿ ನೀವು ಜೋಶಿ ಅವರೇ ಅಂತೇಳಿ ಕೇಳಿದ್ರು. ನಾ ಅಂದ, ಅವರು ಬೈತಾರ, ನಾನು ಕೇಳ್ತೀನಿ, ಕೇಳೋದಷ್ಟೇ ಅಲ್ಲ ಸುದ್ದಿನೂ ಮಾಡ್ತೀನಿ ಅಂತ ಹೇಳಿದ. ಯಾಕಂದ್ರೆ ನಾನು ಕಳೆದ 30 ವರ್ಷದಿಂದ ನಾನು ಕೇಳ್ತಾ ಇದ್ದೀನಿ, ಸುದ್ದಿನೂ ಮಾಡ್ತಾ ಇದ್ದೀನಿ. ಅವರು ಬೈತಾರ, ವಿಚಾರಿಕವಾದಂತಹ ಮತಭೇದಗಳು ಇರಬಹುದು, ನನ್ನ ಮತ್ತು ಅವರ ಮಧ್ಯೆ ವೈಚಾರಿಕ ಮತಭೇದಗಳು ಇರಬಹುದು. ಆದರೆ ಎಲ್ಲ ದಾರಿಗಳು ಎಲ್ಲಿ ಹೋಗಿ ಸೇರ್ತಾವಂತಂದರೆ, ಒಂದು ಒಳ್ಳೆಯ ಸದೃಢವಾದಂಥ ಒಂದು ಸಮಾಜ ನಿರ್ಮಾಣ ಆಗಬೇಕು, ಸಶಕ್ತವಾದಂಥ ಸಮಾಜ ನಿರ್ಮಾಣವಾಗಬೇಕು, ಸಮಾನತೆಗೆ ಸಮಾಜ ನಿರ್ಮಾಣ ಆಗಬೇಕು ಅಂತ ನನ್ನ ಆಶೆಯೂ ಅದೇ ಇದೆ, ಅವರ ಆಶೆಯೂ ಅದೇ ಇದೆ. ಅಂಬೇಡ್ಕರ್ ಅವ್ರ ಕನಸೂ ಕೂಡ ಅದೇ ಇತ್ತು. ಮತ್ತು ಅವರು ಬೈದ ನಂತರ ನಾನು ಇಲ್ಲಿ ಕೂತು ಕೇಳಿಸ್ಕೊಂಡು ನನ್ನ ಗೌರವ ಮಾಡ್ತೀರಿ, ಅದನ್ನು ಪತ್ರಿಕೆಯಲ್ಲಿ ಬರೀತೀರಿ, ಓದ್ತೀರಿ ಅಂದ್ರೆ ಇದೆಲ್ಲ ಕೊಟ್ಟಿದ್ದು ಯಾವುದಂದ್ರೆ ಇದು ನಮ್ಮ ಸಂವಿಧಾನ. ಇದು ನಮ್ಮ ಸಂವಿಧಾನ, ಇದು ನಮ್ಮ ಸಂವಿಧಾನದ ವಿಶೇಷತೆ. ಇಡೀ ವಿಶ್ವದಲ್ಲೇ ಯಾವುದಾದರೂ ಒಂದು ಶ್ರೇಷ್ಠವಾದಂತಹ ಸಂವಿಧಾನ,
ಆದರ್ಶವಾದಂಥ ಸಂವಿಧಾನ. ಸಮಾಜದ ಕಟ್ಟೆ ಕಡೆ ವ್ಯಕ್ತಿ ಏನೇನೂ ಇಲ್ಲ ಅವನ ಹತ್ರ, ತುತ್ತು ಹೊತ್ತಿಗೆ ಅವನ ಹತ್ರ ಅನ್ನ ಇಲ್ಲ, ಉಟ್ಕೊಳ್ಳಿಕ್ಕೆ ಬಟ್ಟೆನೂ ಇಲ್ಲ ಅನ್ನುವಂಥವನಿಗೂ ಕೂಡ ಅದೇ ಅವಕಾಶವನ್ನು, ಅದೇ ಹಕ್ಕನ್ನು ನಮ್ಮ ಸಂವಿಧಾನ ಕೊಟ್ಟಿದೆ. ದೇಶದ ಅತ್ಯುನ್ನತ ಹುದ್ದೆಯಲ್ಲಿರುವಂತಹ ರಾಷ್ಟ್ರಪತಿ ಪ್ರಧಾನಮಂತ್ರಿ ಕೂಡ ಅದೇ ಹಕ್ಕನ್ನು ಇವತ್ತು ಕೊಟ್ಟಿರುವಂಥ ಸಂವಿಧಾನ ಯಾವುದಾದ್ರೂ ಇದೆ ಭಾರತದ ಸಂವಿಧಾನ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೂರದೃಷ್ಟಿತ್ವದ ಸಂವಿಧಾನ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ ನಾನು. ಇದು ಬಹಳ ಖುಷಿಯಿಂದ ನಾನು ಹೇಳ್ತೀನಿ ಮತ್ತು ಹೆಮ್ಮೆಯಿಂದ ಹೇಳ್ತೀನಿ. ನಾನು ರಮೇಶ್ ಡಾಕುಳಿಗೆ ಅವರ ಕಾರ್ಯಕ್ರಮ ಮಾಡಿದಾಗ ಮೊನ್ನೆ ಪೋಸ್ಟರ್ ಬಿಡುಗಡೆ ಮಾಡಲಿಕ್ಕೆ ಹೋಗಿದ್ದೆ ನಾನು. ಆ ಸಂದರ್ಭದಲ್ಲೂ ಕೆಲವೊಂದು ವಿಷಯಗಳನ್ನು ಹೇಳಿದ್ದೆ ನಾನು. ಅದನ್ನು ಸಾಕಷ್ಟು ಚರ್ಚೆ ಆಯ್ತಾ ಇದೆ. ಯಾಕೆ ರಮೇಶ್ ಡಾಕುಳಿಗೆ ಅವರು ಯಾವ ರೀತಿ ಇದ್ದಾರೆ ಅಂದರೆ, ನಾನು ಅವರು ಒಂದು 25 ವರ್ಷದ ಒಂದು ಆತ್ಮೀಯತೆ ಇದೆ. ಅವರು ಯಾವತ್ತೂ ಸಂಘಟನೆಯಲ್ಲಿ ಅವ್ರ ನೌಕರಿಯಲ್ಲಿದ್ದಾಗ ನಾನೇ ಅವ್ರಿಗೆ ಒಂದ್ಸಲ ಹೇಳಿದೆ, ಇನ್ನು ಮೇಲೆ ಸಾಕ್ರಿ, ನಿಮ್ಮ ನೌಕರಿ ಮಾಡೋ ಸರ್ಕಾರಿ ಸೇವೆ ಸಾಕು, ಇನ್ನು ಫುಲ್ ರಾಜಕೀಯದ ಬರೀ ಫುಲ್ ಟೈಮ್ ಜನರ ಸೇವೆ ಮಾಡಿರಿ ಅಂತೇಳಿ ನಾನು ಅವ್ರಿಗೆ ಒಂದು ಅಡ್ವೈಸ್ ಮಾಡೋದನ್ನ ಅದನ್ನು ಭಾಳ ಗೌರವವಾಗಿ ಅವ್ರು ಸ್ವೀಕಾರ ಮಾಡಿದ್ರು. ಅದಾದ ನಂತರ ನಾನು ಅವ್ರಿಗೆ ಯಾರಾದರೂ ಒಬ್ರು ಗಾಡ್ ಫಾದರ್ ಬೇಕಲ್ಲ, ರಾಜಕೀಯ ಸುಮ್ಮ ಆಗಲ್ದು ಇವತ್ತು. ಆ ವಿಷಯನೂ ಒಂದು ನಿಮಿಷದಲ್ಲಿ ನಾನು ಹೇಳ್ತೀನಿ. ಇವತ್ತಿನ ರಾಜಕೀಯ ಸಾಮಾನ್ಯ ರಾಜಕೀಯ ಅಲ್ಲ. ನಾನು ಅವ್ರಿಗೆ ಹೇಳಿದೆ, ಒಬ್ಬರು ಗಾಡ್ ಫಾದರ್ ಬೇಕು. ಯಾರ ಗಾಡ್ ಫಾದರ್ ಬೇಕಂದ್ರೆ ನಿಮ್ಮ ಡಾಕುಳಿಗೆ ಕ್ಷೇತ್ರ ಎಲ್ಲಕ್ಕಿಂತ ನಮ್ಮ ಭಾಗದಲ್ಲಿ ಎಲ್ಲರಿಗೂ ಬೆಳೆಸುವಂಥ ವ್ಯಕ್ತಿತ್ವ, ನಾಯಕತ್ವ ಯಾರ ಹತ್ರ ಇದೆ? ರಾಜಶೇಖರ್ ಪಾಟೀಲ್ ಅವ್ರ ಹತ್ರ ಇದೆ. ನಾನು ನೇರವಾಗಿ ರಮೇಶ್ ಅವರಿಗೆ ಅವ್ರ ಹತ್ರ ಕರ್ಕೊಂಡು ಹೋಗಿದ್ದೆ ನಾನು. ಬಹುಶಃ ಇದು ಭಾಳ ಸರ್ ಆಗತ್ತೆ, ಸರ್ ಹಿಂಗಿದ್ದಾರೆ, ಇವ್ರು ಬೆಳಿಬೇಕಂತದ, ನೀವು ಆಶೀರ್ವಾದ ಮಾಡಬೇಕು ಅಂತೇಳಿ. ಅದಕ್ಕೆ ರಮೇಶ್ ಡಾಕ್ಟರ್ಗೆ ಅವರು ಮಾತಾಡುವ ಹೇಳಿದರು, ನನಗೆ ಭಾಳ ಸಹಕಾರ ಮಾಡಿರಂತೇಳಿ. ನಾನು ಸಹಕಾರ ಮಾಡಿದ್ದಿಲ್ಲ, ಸಮಾಜಕ್ಕಾಗಿ ಒಳ್ಳೆಯ ದೃಷ್ಟಿಯಿಂದ ರಾಜಕೀಯಕ್ಕೆ ಬರೋರು ಬರಬೇಕು, ಸಮಾಜದ ಸೇವೆ ಮಾಡೋರು ಬರಬೇಕು, ನೀವು ಬರ್ರಿ ಅಂತೇಳಿ ನಾನು ಅವ್ರಿಗೆ ಹೆಲ್ಪ್ ಮಾಡಿದ್ದೇನೆ. ಅದಕ್ಕೆ ಅವರು ಕೂಡ ಬಹುಶಃ 5 ವರ್ಷಗಳ ಕಾಲ ಹುಮ್ನಾಬಾದ್ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ನಾನು ಅವ್ರಿಗೆ ಈಗಲೂ ಹೇಳ್ತಾ ಇದ್ದೀನಿ, ಇನ್ನೂ ಮುಂದೆ ಅವಕಾಶ ಇದ್ದರೆ ಮತ್ತೆ ಯಾವುದು ಬಿಡಬೇಡ್ರಿ ಅಂತ ಹೇಳಿ. ಇನ್ನೂ ಯಾವ್ದಾರು ಅವಕಾಶ ಬಂದರೆ ಹಿಂದೆ ಗೌಡರು ಇದ್ದಾರೆ, ಮುಂದೆ ನೀವಿದ್ರು, ಇಷ್ಟೆಲ್ಲ ಟೀಮ್ ಅದ, ಯಾವುದೂ ಅವಕಾಶ ಬಿಡಬೇಡ್ರಿ. ಯಾಕೆ ಬಿಡಬೇಡ್ರಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈ ಸಮಾಜದಲ್ಲಿ ನೋವುಂಡವರು, ಸಮಾಜದಲ್ಲಿ ಸಂಕಟ ಅನುಭವಿಸಿದರು, ಸಮಾಜದಲ್ಲಿ ಯಾತನೆ ಅನುಭವಿಸಿದರು, ಸಮಾಜದಲ್ಲಿ ಅಪಮಾನಗಳನ್ನು ಅನುಭವಿಸಿದರು, ಸಮಾಜದೊಳಗೆ ನಾವು ಅಪಹಾಸ್ಯಕ್ಕೀಡಾದವರು ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾಗ ಈ ಬಡವರ ಕಣ್ಣೀರಿನ ಅರ್ಥ ನಮಗಾಗುತ್ತದೆ, ಈ ಬಡವರ ಸಮಸ್ಯೆ ನಮಗೆ ಅರ್ಥವಾಗುತ್ತದೆ. ಆ ಬಡವರ ಮಧ್ಯೆ ಹೋಗಿ ನಾವು ಕೆಲಸ ಮಾಡ್ತೀವಿ. ಅದಕ್ಕಾಗಿ ನಮ್ಮಂಥವ್ರು ಈ ರಾಜಕೀಯದಲ್ಲೂ ಬರಬೇಕು ಅಂತೇಳಿ ಇದು ನನ್ನ ಆಶೆ ಇದೆ. ಸಭೆ ಸಮಾವೇಶಗಳಲ್ಲಿ ಭಾಗವಹಿಸಿ ಎಲ್ಲ ಜನರನ್ನ ಜಾಗೃತಿಗೊಳಿಸ್ತಕ್ಕಂಥ ಕೆಲಸ ಅವರು ಕೂಡ ಮಾಡ್ತಾ ಇದ್ದಾರೆ. ಅವರು ದಲಿತ ಚಳವಳಿ ಒಟ್ಟಿಗೆನೆ ಸುಮಾರು 25 ವರ್ಷಗಳ ಕಾಲ ನಮ್ಮ ಜೊತೆಯಲ್ಲಿ ಕರ್ನಾಟಕ ರಾಜ್ಯದ ಯಾವುದೇ ಮೂಲೆ ಕರೆದ್ರೂ ಕೂಡ ಅವ್ರು ಬಂದು ಮಹಿಳೆಯರನ್ನು ಉದ್ದೇಶಿಸಿ, ಇಡೀ ಜನರನ್ನು ಉದ್ದೇಶಿಸಿ ಬಾಬಾ ಸಾಹೇಬ್ ಮತ್ತು ಸಂವಿಧಾನ ಬಗ್ಗೆ ಮಾತಾಡ್ತಾರೆ. ಅದೇ ರೀತಿ ನಮ್ಮ ಕಾರ್ಯಾಲಯ ಶ್ರೀನಿವಾಸ್ ಬಂದಿದ್ದಾರೆ. ಆಮೇಲೆ ನಮ್ಮ ಧನರಾಜ್ ತಾಳಂಪಳ್ಳಿ ಅವರು, ನಮ್ಮ ಹಳಿಕಡ್ ಸರ್ಕಲ್ ಸಾವುಕಾರ ಅಂತ ನಾವು ಅವರಿಗೆಲ್ಲ, ನಮ್ಮ ಬೀಗರು, ನಮ್ಮ ಸಾಬರ್ದು ರಾಜಶೇಖರ್ ಪಾಟೀಲ್ ಅವರು ಮಗನಿಗೆ ಕೊಟ್ಟಿದ್ದು. ಅವ್ರು ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಅವರು ಕೂಡ ಭಾವಿ ಒಂದು ಶಾಸಕರಾಗಿ ಆಯ್ಕೆ ಆಗ್ಬೇಕಂತಕ್ಕಂಥ ನಮ್ಮದು ಬಯಕೆ ಇದೆ. ಅವ್ರ ದೇವರು ಅವ್ರದ್ದೆಲ್ಲ ಆಸೆ ಎಲ್ಲ ಈಡೇರಿಸಲಿ. ಅವರು ಕೂಡ ಸಮಾನತೆ ಜಾರಿಗೆ ಬರಬೇಕು, ಸಂವಿಧಾನವನ್ನು ರಕ್ಷಣೆ ಆಗಬೇಕು. ಆ ನಿಟ್ಟಿನಲ್ಲಿ ಈ ಹೋರಾಟ ಇಡೀ ಕರ್ನಾಟಕದಲ್ಲಿ ಅಂತಲ್ಲ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ತುರ್ತಾಗಿ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಆ ಮುಖಾಂತರ ಈ ನಾಡಿನ ಬಹುಸಂಖ್ಯಾತ ದಮನಿತ, ಶೋಷಿತ ಕಾರ್ಮಿಕರು, ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ದಲಿತ ಸಂಘರ್ಷ ಸಮಿತಿ ಮುಂಚೂಣಿನಲ್ಲಿ ನಿಂತುಕೊಂಡು ಮಾಡ್ತಾ ಇದೆ. ಇದಕ್ಕೆ ಈ ಸಮಾವೇಶನೇ ಸಾಕ್ಷಿ. ಈ ಸಮಾವೇಶದಲ್ಲಿ ಬೀದರ್ ಜಿಲ್ಲೆ 8 ತಾಲೂಕುಗಳಿಂದ, ಎಲ್ಲ ಹಳ್ಳಿನಿಂದ ಹೋಬಳಿ ಮಟ್ಟದಿಂದ ತಾಲೂಕು ಮಟ್ಟದವರೆಗೂ ಎಲ್ಲ ಕಾರ್ಯಕರ್ತರು, ನಮ್ಮ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರು, ವಿಶೇಷವಾಗಿ ಮಹಿಳೆಯರು ಈ ಸಮಾವೇಶದಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರು ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹೃದಯ ಪ್ರೀತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಈ ಸಮಾವೇಶದ ಯಶಸ್ವಿಗೆ ನಮ್ಮ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು, ಎಲ್ಲ ತಾಲೂಕು ಸಮಿತಿ ಪದಾಧಿಕಾರಿಗಳು, ಹಳ್ಳಿನಲ್ಲಿ ಗ್ರಾಮ ಶಾಖೆ ಪದಾಧಿಕಾರಿಗಳು ಎಲ್ಲ ಶ್ರಮವಹಿಸಿ ಮಾಡಿ ತಮ್ಮ ಸ್ವಂತ ಶಕ್ತಿ ಮೇಲೆ ಇವತ್ತು ಜನರನ್ನು ಸೇರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಅನೇಕ ನಮ್ಮ ಹಿತೈಷಿಗಳು, ನಮ್ಮ ನೌಕರರು, ಅಧಿಕಾರಿ ವರ್ಗದವರು, ಅನೇಕ ನನ್ನ ಮಿತ್ರರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಇದಕ್ಕೆ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೇನೆ. ತಮಗೂ ಕೂಡ ಮಾಧ್ಯಮದ ಸ್ನೇಹಿತರು ಬೆಳಗ್ಗೆಯಿಂದ ನಮ್ಮ ಜೊತೆಯಲ್ಲಿದ್ದು ತಾವೆಲ್ಲ ಕೂಡ ನಮ್ಮ ಕಾರ್ಯಕ್ರಮಗಳನ್ನು ನೇರವಾಗಿ ಪ್ರಸಾರ ಮಾಡಿದ್ದೀರಿ. ನಿಮಗೂ ಕೂಡ ದಲಿತ ಸಂಘರ್ಷ ವತಿಯಿಂದ ಅನೇಕ ಪಾರ್ಲಿಮೆಂಟ್ ಬಗ್ಗೆ ಪಾರ್ಲಿಮೆಂಟ್ದಾಗ ಒಂದು ಅಟಕ ಐತಿಲ್ಲ, ಇವತ್ತು ದೇಶದ ಮಂದಿರ ಅಂತಲೇ ನಾವು ಪಾರ್ಲಿಮೆಂಟಿಗೆ ಹೇಳ್ತೀವಿ. ಅಂಥ ಪಾರ್ಲಿಮೆಂಟಿನಲ್ಲಿ ಇವತ್ತು ಏನಾಗಿದೆ ಅಂದರೆ, ಇವತ್ತು ಪುಲ್ವಾಮಾ ಅಂತ ದಾಳಿ ನಡೀತೆ, ಯಾವ ಎಲ್ಲಿಂದ ಬಂದ ದಾಳಿ ಮಾಡಿದಾಗ ಗೊತ್ತಾಗೋದಿಲ್ಲ. ಇವತ್ತು ಪಾರ್ಲಿಮೆಂಟ್ದಲ್ಲಿ ಯಾವನೋ ನುಗ್ಗುತ್ತಾನ,
ಆದ್ರೂ ಇವತ್ತು ಈ ದೇಶದ ಸೆಕ್ಯೂರಿಟಿ ವ್ಯವಸ್ಥೆ ಏನಾಗಿದೆ, ಈ ದೇಶದಲ್ಲಿ ಕೇಂದ್ರ ಸರ್ಕಾರ ಏನು ಆಡಳಿತ ಮಾಡ್ತಾ ಇದೆ, ಇವರು ಈ ರೀತಿಯ ಲೂಸ್ ಫೋರ್ಸ್ಗಳಿಂದ ಗಲಭೆಗಳನ್ನು ಸೃಷ್ಟಿಸೋದು ಇಂಥವೆಲ್ಲ ಮಾಡಿದ್ದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಿದ್ದಾರೆ. ಈಗ ನೇರವಾಗಿ ಒಬ್ಬ ವ್ಯಕ್ತಿ ಆ ಪಾರ್ಲಿಮೆಂಟ್ ಹೋಗ್ತಾನಂದ್ರೆ ಅಲ್ಲಿಂದ ಆ ಸೆಕ್ಯೂರಿಟಿ ವ್ಯವಸ್ಥೆ ಹೇಗಿದೆ ಅಂತಕ್ಕಂಥ ನಾವು ನೋಡ್ಬೋದು. ಇದು ಮೋದಿ ಸರ್ಕಾರದ ಒಂದು ದುರಾಡಳಿತದ ಸಂಕೇತ. ಹೀಗಾಗಿ ಇದನ್ನು ರಕ್ಷಣೆ ಮಾಡಬೇಕು. ಆ ದಿಕ್ಕಿನೆಲ್ಲ ಆಗಿರ್ತಕ್ಕಂಥ ಘಟನೆ ನಾವು ಖಂಡಿಸ್ತೀವಿ. ಮುಂದೆ ಈ ರೀತಿ ಆಗದೇ ಇರೋಂಥ ಕೇಂದ್ರ ಸರ್ಕಾರಗಳಲ್ಲಿ, ರಾಜ್ಯ ಸರ್ಕಾರಗಳಲ್ಲಿ ಬಹಳ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು. ಬದುಕುವುದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಸಂವಿಧಾನವನ್ನ 1218ರಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಮನುವಾದಿಗಳು ಈ ದೇಶದಲ್ಲಿ ಸಂವಿಧಾನದ ಪ್ರತಿಗಳನ್ನು ಸುಟ್ಟು ಹಾಕಿದ್ರು ಬಂಧುಗಳೇ. ಆದ್ರೆ ಸಂವಿಧಾನಕ್ಕೆ ಏನಾದರೂ ಧಕ್ಕೆ ಆಯ್ತು ಅಂತ ಹೇಳಿದ್ರೆ ನಮ್ಮ ರಕ್ತವನ್ನ ಹರಿಸ್ತೇವೆ ಅಂತ ಹೇಳ್ತಕ್ಕಂಥ ನಾವುಗಳು ಸಂವಿಧಾನದ ಪ್ರತಿಗಳನ್ನ ಸುಟ್ಟರು ಕೂಡ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರಗತಿಪರವಾದಿಗಳು, ನಮ್ಮ ದೇಶದಲ್ಲಿರ್ತಕ್ಕಂಥ ಈ ಜನರು ಒಂದು ಮಾತನ್ನು ಕೂಡ ಆಡ್ಲಿಲ್ಲ. ಅಷ್ಟೇ ಯಾಕೆ, ಮಾಧ್ಯಮದವರು ಕೂಡ ಇದನ್ನ ಹೈಲೈಟ್ ಆಗುವಂತಹ ರೀತಿಯೊಳಗ, ಫೋಕಸ್ ಆಗುವಂತಹ ರೀತಿಯೊಳಗ ಪ್ರತಿಭಟನೆಗಳನ್ನ ವ್ಯಕ್ತಪಡಿಸಲಿಲ್ಲ. ಅದಕ್ಕಾಗಿ ಅವರಿಗೆ ಗೊತ್ತಾಗಿದೆ, ಸಂವಿಧಾನದ ಪ್ರತಿಗಳನ್ನ ಸುಟ್ಟು ಹಾಕಿದ್ರು ಕೂಡ ತುಟಿಯನ್ನ ಬಿಚ್ಚಲಿಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿ ನಾವು ಏನಾದ್ರೂ ಮಾಡಬಹುದು ಅನ್ನುವಂತಹ ಒಂದು ಸುಳಿವು ಅವರಿಗೆ ಸಿಕ್ಕಿದೆ. ಅದಕ್ಕಾಗಿ ಬಂಧುಗಳೇ, ಇವತ್ತು ಎಲ್ಲ ಹೆಣ್ಮಕ್ಳು ನಾವೆಲ್ಲ ಕೂತ್ಕೊಂಡಿದ್ದೀವಿ. ಇವತ್ತು ನಾವೆಲ್ಲ ಹೆಣ್ಮಕ್ಳು ಶಿಕ್ಷಣವನ್ನ ಪಡಿತಾ ಇದ್ದೀವಿ, ಉದ್ಯೋಗವನ್ನ ಪಡಿತಾ ಇದ್ದೀವಿ, ರಾಜಕೀಯವನ್ನ ಪ್ರವೇಶ ಮಾಡ್ತಾ ಇದ್ದೀವಿ, ಓಟಿನ